ನಮಸ್ಕಾರ ವೀಕ್ಷಕರೇ, ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಸರ್ವ ಮಂಗಳೆಯಾದ ಸ್ವರ್ಣಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಇವತ್ತು ಗೌರಿ ಹಬ್ಬ, ಅದರ ವಿಶೇಷವಾಗಿ ಅದರ ಪ್ರಯುಕ್ತ ನಮ್ಮ ವೀಕ್ಷಕರಿಗೆ ಯಾವೆಲ್ಲ ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂಶದ ಸ್ವರ್ಣ ಗೌರಿಯ ವ್ರತಕ್ಕೆ ಪರಿಪೂರ್ಣವಾದ ಸ್ವಾಗತ. ಇವತ್ತು ಅನುಗ್ರಹ ಚಿಂತನೆಯಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಚಿತ್ತಾ ನಕ್ಷತ್ರ. ಆ ಚಿತ್ತ ಅಂದರೆ ಚಂಚಲವಾದ ಇರತಕ್ಕಂಥ ಬುದ್ಧಿ. ಆದರೂ ವಿಶೇಷವಾಗಿರ್ತಕ್ಕಂಥ ಮಂಗಳವಾರದಂದು ಇಂಥ ಒಂದು ಚಂಚಲ ಬುದ್ಧಿಯನ್ನು ಬಿಟ್ಟು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕು ಅಂತ ಈ ಮುಖಾಂತರವಾಗಿ ನಿರ್ವಿಘ್ನಂ ಕುರುಮೇ ದೇವ ಅಂತ ಮಹಾಗಣಪತಿಗೆ ಮೊದಲು ತಾಯಿಯನ್ನು ಸ್ವೀಕರಿಸೋ ದಿನ, ಸ್ವಾಗತಿಸೋ ದಿನ. ಇಂಥ ಒಂದು ಮಂಗಳವಾರ ವಿಶೇಷವಾಗಿರ್ತಕ್ಕಂಥ ವರಹಸ್ವಾಮಿ ಜಯಂತಿನೂ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ವರಹಸ್ವಾಮಿ ಅಂದರೆ ವರಹಸ್ವಾಮಿ ಭೂಮಿಯಲ್ಲಿ ಗರ್ಭಧಾರಣೆಯನ್ನು ಪರಿವರ್ತನಾ ಸ್ವರೂಪಕ್ಕೆ ನಮ್ಮೆಲ್ಲರ ಸಂಕಷ್ಟಗಳನ್ನು ಹೋಗಲಾಡ್ಸೋಕ್ಕೆ ಎಷ್ಟೆಲ್ಲ ಪಾಪಕರ್ಮಗಳನ್ನು ಹೊತ್ತಿದ್ದಾಳೆ ಆ ಜಗನ್ಮಾತೆ ಭೂದೇವಿ. ಅವಳನ್ನು ಹೊತ್ತಿರತಕ್ಕಂಥ ಸಾಕ್ಷಾತ್ ವರಹಸ್ವಾಮಿ ಭೂಮಿಯನ್ನು ವಿಮೋಚನೆಗೊಂಡು ವಿಶೇಷವಾಗಿರ್ತಕ್ಕಂಥ ಸೌಪರ್ಣಿಕಾ ಅನುಗ್ರಹವನ್ನು ಪಡೆದಿರತಕ್ಕಂಥದ್ದು. ಸೌಪರ್ಣಿಕಾ ನದಿ ಕಾಳಹಸ್ತೇಶ್ವರನ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಸ್ವರ್ಣಾನುಗ್ರಹದಲ್ಲಿ ಪಡೆದಿರತಕ್ಕಂಥ ವಿಚಾರದಲ್ಲಿ ನಾವು ನೀವೆಲ್ಲ ಸೇರಿರಬೇಕಾದ ಭೂವರಹಸ್ವಾಮಿ. ಲೇಪಾಕ್ಷಿಯಲ್ಲಿರ್ತಕ್ಕಂಥ ಭೂವರಹಸ್ವಾಮಿ, ವಿಶೇಷವಾಗಿರ್ತಕ್ಕಂಥ ಪಾಂಡುಪುರದಲ್ಲಿರ್ತಕ್ಕಂಥ ಭೂವರಹಸ್ವಾಮಿ, ಅನುಗ್ರಹ ಚಿಂತನೆ ಅಹೋಬಲದಲ್ಲಿರ್ತಕ್ಕಂಥ ಭೂವರಹಸ್ವಾಮಿ, ಭೂಮಿಯ ಮಧ್ಯಮಂಡಲವಾಗಿರ್ತಕ್ಕಂಥದ್ದು ಅಹೋಬಲ ಕ್ಷೇತ್ರ. ಅಂತಹ ವರಹಸ್ವಾಮಿಯನ್ನು ವಿಶೇಷವಾಗಿ ಹಿರಣ್ಯಾಕ್ಷನು ಹೊತ್ಕೊಂಡು ಹೋದಾಗ ವಿಮೋಚನೆಗೊಂಡಿರತಕ್ಕಂಥ ವರಹಸ್ವಾಮಿಯ ಜಯಂತಿ ಇವತ್ತು. ಅಂದರೆ ಇವತ್ತೇ ವಿಮೋಚನೆಯನ್ನು ಭೂಮಿಗೆ ಕೊಟ್ಟಿರತಕ್ಕಂಥದ್ದು ವರಹಸ್ವಾಮಿ. ನೀವೆಲ್ಲ ಇವತ್ತು ಭೂಮಿಯ ಋಣವನ್ನು ತೀರಿಸ್ಕೋಬೋದು. ಭೂಮಿಯಲ್ಲಿ ಎಲ್ಲ ಜೀವರಾಶಿಗಳು ಪರಿವರ್ತನೆ ಆಗೋ ದಿನ. ಇಂಥ ವರಹಸ್ವಾಮಿ ಭೂಮಿಯ ದಿನ ಮಂಗಳವಾರವೇ ಬಿದ್ದಿದೆ. ಇವತ್ತೇ ಸ್ವರ್ಣಗೌರಿ ವ್ರತ. ಆ ಸ್ವರ್ಣಗೌರಿಯನ್ನು ಸ್ಮರಣೆ ಮಾಡಿಕೊಂಡಾಗ ಭೂಮಿಯಲ್ಲಿ ಇರತಕ್ಕಂಥ ನಾವೆಲ್ಲರೂ ಋಣ ವಿಮುಕ್ತರಾಗ್ಬೋದು ಅಂತ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ಪ್ರತಿಯೊಬ್ಬನು ಮಹಾಗಣಪತಿಗೆ ನಾಳೆ ಪೂಜೆ ಮಾಡೋಕ್ಕೆ ಮೊದಲು ಎಲ್ಲರೂ ಅಂಧಕಾಸುರ ರಾಕ್ಷಸನ ಬಗ್ಗೆ ತಿಳ್ಕೋಬೇಕು. ಯಾಕೆಂದರೆ ಗರ್ಕೆ ಹುಲ್ಲು ಹಾಕ್ತೀವಿ ಅನ್ನೋದು ಬಹಳ ವಿಶೇಷ. ಗಣಪತಿಗೆ ಏನಿಲ್ಲದೆ ಇದ್ರೂ ಪರವಾಗಿಲ್ವಂತೆ. ಮುತುಕದ ಎಲೆಯಲ್ಲಿ ಇರತಕ್ಕಂಥ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕು. ಯಾಕೆಂದರೆ ಮುತುಕದ ಎಲೆಯಲ್ಲಿ ಲಕ್ಷ್ಮಿ ಕೂತಿರ್ತಾಳೆ. ಆ ಮುತುಕದ ಎಲೆಯಲ್ಲಿ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕು. ಅನಂತರ ವಿಶೇಷವಾಗಿರ್ತಕ್ಕಂಥ ಅರ್ಕ ಮಹಾಗಣಪತಿ ಅಂತೀವಿ. ಸೂರ್ಯನ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಬಿಳಿ ಎಕ್ಕದ ಹೂವು ಏನಿರುತ್ತೆ, ಆ ಹೂವಿನ ಕೆಳಭಾಗದಲ್ಲಿ ಆ ಮರವೇ ಸಾಕ್ಷಾತ್ ಸೂರ್ಯನ ಅಂಕೇತವಾಗಿರ್ತಕ್ಕಂಥದ್ದು. ಅದಕ್ಕೆ ಅಂಕರಾರ್ಪಣೆ ಅನ್ನೋದು ನಾವು ನೀವು ಮಾಡಬೇಕಾದ್ದು ಭೂಮಿಯಲ್ಲಿ ಗರ್ಭಧಾರಣೆಯನ್ನು ಮಾಡಿಕೊಂಡಿರ್ತಕ್ಕಂಥವನು. ಅದಕ್ಕೆ ಉಚ್ಚಿಷ್ಟ ಗಣಪತಿ ಅಂತ ಕರಿತೀವಿ, ಮೂಲಾಧಾರ ಮಹಾಗಣಪತಿ ಅಂತೀವಿ, ಭೂತ ಗಣಪತಿ ಅಂತೀವಿ, ದೇವಗಣಪತಿ ಅಂತೀವಿ. ಇಂಥ ಗಣಪತಿಗೆ ಮೂಲ ಆಧಾರದಲ್ಲಿ ಓಂ ಅಂತ ಓಂಕಾರ ಸ್ವರೂಪದಲ್ಲಿ ಕೂತಿರ್ತಾನೆ. ಅಂದರೆ ಬಿಳಿ ಎಕ್ಕದ ಗಿಡ ಒಂದು ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಹಾಕಿದ ತಕ್ಷಣ ಆ ಗಿಡ ಹೀಗೆ ಬೆಳೆದು 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 ಭಾಳ ವಿಶೇಷವಾಗಿರ್ತಕ್ಕಂಥ ಈ ಗಣಪತಿಯ ವಿಗ್ರಹ ಅದರೊಳಗೆ ರೂಪುಗೊಳ್ತಾ ಹೋಗುತ್ತೆ. ಎಷ್ಟೋ ವರ್ಷಗಳ ನಂತರ, ಅದು ಸುಮಾರು ಒಂದು 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 100 ವರ್ಷ ಆಯಿತು ಅಂತ ಇಟ್ಕೊಳ್ಳಿ. ಅದು ಒಳ್ಳೆ ಮರವಾಗಿ ಬೆಳೆದೋಗಿರುತ್ತೆ. ಗಿಡ ಮರವಾಗಿ ವಿಶೇಷವಾಗಿ ಬೆಳೆಯುತ್ತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅಂದರೆ ಗಿಡವಾಗಿರ್ತಕ್ಕಂಥ ಸಮಯದಲ್ಲೇ ಚಿವುಟ್ ಹಾಕ್ಬಿಡ್ತಾರೆ, ಎಷ್ಟೋ ಜನ ಹಾಳು ಮಾಡಿಬಿಡ್ತಾರೆ. ಆದರೆ ಮಕ್ಕಳನ್ನ ಮಾತ್ರ ಆ ಸಮಯಕ್ಕೆ ನೀವುಗಳು ದಂಡನಂ ದಶಂ ಗುಣಂ ಭವೇತ್, ಅಂದರೆ ದಂಡಂ ದಶಂ ಗುಣಂ ಭವೇತ್ ಅಂತ ಕೇಳಿದ್ದು. ದಂಡನ ಕೊಡಬೇಕಾದ್ರೆ ನೀವೇನು ಮಾಡ್ತೀರಾ, ಮಕ್ಕಳನ್ನ ಬಿಸಿಯಾಗಿರ್ತಕ್ಕಂಥ ಕಬ್ಬಿಣದಲ್ಲಿ ಕಾಯಿಸಿ ನಾವುಗಳು ಬೆಂಡ್ ಮಾಡಬೇಕು. ಇಂಥ ಒಂದು ವೈಶಿಷ್ಟ್ಯತೆನ ಆ ಮರ ಚಿವುಟ್ಬಿಟ್ಟಾಗ ಒಳಗಡೆ ಇರತಕ್ಕಂಥ ಮೂಲಾಧಾರ ಕೆಟ್ಟು ಹೋಗುತ್ತೆ. ಅದಕ್ಕೆ ಒಂದು ಬಿಳಿ ಎಕ್ಕದ ಗಿಡ ತಮಗೆ ತಾವಾಗೇ ಬಂದಿರೋದು. ಎಷ್ಟೋ ವರ್ಷಗಳ ನಂತರ ಅದನ್ನು ಅಮಾವಾಸ್ಯ ದಿವಸ ಯಾವತ್ತು ತೆಗೆದು ನೋಡ್ತೀವೋ ಆ ಬೇರಲ್ಲಿ ಓಂಕಾರ ಗಣಪತಿ. ಅದಕ್ಕೆ ಗಣಪತಿಯೇ ಭೂತಗಣ ವಶೀಕರಣ ಆಗಿರ್ತಾನೆ. ಆವತ್ತೇನಾದರೂ ಆ ಮರವನ್ನು ಮುಟ್ಟಿದ್ದೇ ಆದರೆ ಎಲ್ಲ ಭೂತ ಪ್ರೇತಗಳೆಲ್ಲ ಬಂದು ಜಾಡ್ಸ್ ಹೊಡೆಯುತ್ತೆ. ಯಾತಕ್ಕೆ ಅಂದರೆ ಅದರಲ್ಲಿ ಗಣಪತಿ ಬಂದು ಭೂತ ಗಣಾಧಿಪತಿ, ಭೂತಗಳಿಗೆ ಅಧಿದೇವತೆ ಆಗಿರೋ ಗಣಪತಿ. ನಾವು ಅಕಸ್ಮಾತ್ ಅದನ್ನು ಮುಟ್ಟಕ್ಕೆ ಹೋದರೆ ನನ್ನ ಗುರುವನ್ನು, ನನ್ನ ದೇವರನ್ನು ಮುಟ್ತೀಯಾ ಅಂಥೇಳಿ ಪರಿವರ್ತನೆ ಆಗೋದಿಲ್ಲ. ಅದಕ್ಕೆ ಗಣಪತಿಯನ್ನು ವಶೀಕರಣಂ ಅವಾಹ್ಯಾಮಿ ಅಂತ ಕೇಳ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ಗರ್ಕ ಹುಲ್ಲನ್ನು ಅವನಿಗೆ ಹಾಕಿ ಅಮಾವಾಸ್ಯೆ ದಿವಸ ರಾತ್ರಿ 12 ಗಂಟೆ ನಂತರ ಪೂಜೆಯನ್ನು ಮಾಡ್ಕೊತಾರೆ. ಇದು ಅಥರ್ಣ ಶೇಷದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಪೂಜೆ.
ಮಹಾಗಣಪತಿ ನನಗೆ ಒಲಿಬೇಕಾದ್ರೆ ನೀನು ನನ್ನ ಕೈಗೆ ಸಿಗಬೇಕಾದ್ರೆ ಪೂಜೆಯನ್ನು ಇವತ್ತು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಸಿಕ್ಕಿದ ಪಕ್ಷದಲ್ಲಿ ಅದೇನಾದರೂ ಸಿಕ್ಕಿಬಿಡ್ತು ಅಂದರೆ ಇವತ್ತು ದಿವಸ ಎಷ್ಟು ವೈಶಿಷ್ಟ್ಯತೆ ಅಂದರೆ, ಮೈಸೂರಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳಿದ್ದಾರೆ, ಅಂದರೆ ದತ್ತಾತ್ರೇಯ ಉಪಾಸಕರವರು. ಅವರು ವಿಶೇಷವಾಗಿ ಇಷ್ಟೆಲ್ಲ ಯಶೋ ಕೀರ್ತಿ ಇಷ್ಟೊಂದು ಪದವಿ ಎಲ್ಲ ಬಂದಿರತಕ್ಕಂಥ ಕಾರಣ ಏನು ಅಂದರೆ ಆ ಮೂಲಾಧಾರ ಗಣಪತಿಯೇ. ಅಂಥ ಒಂದು ವೈಶಿಷ್ಟ್ಯತೆ ಆ ಗಣಪತಿಯ ಶ್ಲೋಕದಿಂದ ನಾವು ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಆ ಶ್ಲೋಕಗಳನ್ನ ಎಷ್ಟೋ ಜನಕ್ಕೆ ಕೊಡೋದಿಲ್ಲ. ಯಾವ ಕಾರಣಕ್ಕೂ ಕೊಟ್ಟರೆ ಎಷ್ಟೋ ಜನ ದುರುಪಯೋಗ ಪಡಿಸ್ಕೊತಾರೆ, ಎಷ್ಟೋ ಜನ ವಾಮಾಚಾರಕ್ಕೆ ಮಾಡಿಸ್ಕೊತಾರೆ, ಎಷ್ಟೋ ಜನ ವೇಳೆಗಳನ್ನು ಪರಿವರ್ತನೆ ಮಾಡ್ತಾರೆ. ವೇಳೆಗಳನ್ನು ಅಂದರೆ ಭೂತಗಳನ್ನು ಹಿಡಿತದಲ್ಲಿ ಹಿಡ್ಕೊಂಡು ವಶೀಕರಣ ಮಾಡಿ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ತಾರೆ. ಇದೆಲ್ಲ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೀವಿ ಅಂತೀರಿ. ಅದಕ್ಕೆ ಇದಕ್ಕೆಲ್ಲ ರಕ್ಷಾ ಕವಚವಾಗಿ ಎಲ್ಲದಕ್ಕೂ ಸಾಕ್ಷಿಭೂತವಾಗಿ ಅಂಧಕಾಸುರ ಅಂದರೆ ದೇಹದಲ್ಲಿರ್ತಕ್ಕಂಥ ಅಂಧಕಾಸುರನ್ನು ವಧ ಮಾಡ್ತಕ್ಕಂಥದ್ದು. ಗಣಪತಿನ ಸ್ಮರಣೆ ಮಾಡ್ಕೋಬೇಕಾದ್ರೆ ಗರ್ಕ ಹುಲ್ಲನ್ನು ಹಾಕಲೇಬೇಕು ಅನ್ನೋದಕ್ಕೆ ಏನಕ್ಕೆ ಅನ್ನೋ ತಿಳ್ಕೋಬೇಕು. ಅದಕ್ಕೆ ಅಂಧಕಾಸುರ ಕಥೆ ಹೇಳ್ತೀನಿ. ಒಂದು ಸಲ ಏನಾಯಿತು, ಸಾಕ್ಷಾತ್ ಪರಮೇಶ್ವರನು ಹೀಗೆ ಕೂತಿರ್ತಾನೆ ವಿರಾಜಮಾನವ ಕೈಲಾಸದಲ್ಲಿ. ಮಹಾಗಣಪತಿ ವಿಶೇಷವಾಗಿ ತಪಸ್ಸಲ್ಲಿ ಕೂತಿರ್ತಾನೆ. ಹೀಗೆ ತಪಸ್ಸು ಮಾಡ್ತಾ ಇದ್ದ ಸಮಯದಲ್ಲಿ ಪರಮೇಶ್ವರನ ಕೃಪಾ ಕಟಾಕ್ಷಕ್ಕೆ ಹೊಂದ್ಕೊಳ್ಳೋಕ್ಕೋಸ್ಕರ ಆದಿಶಕ್ತಿ ಏನು ಮಾಡ್ತಾಳೆ, ತನ್ನ ಶಕ್ತಿ ಜೊತೆಗೆ ಪರಮೇಶ್ವರನ ಶಕ್ತಿನೂ ತೊಗೊಂಡು ಹೊರಟೋಗ್ತಾಳೆ. ಅವಳು ತೊಗೊಂಡು ಹೋಗಿ ವಿಶೇಷವಾಗಿ ತಾನು ತಪಲೀನವಾಗಿರ್ತಾಳೆ. ಆ ತಪೋಲೀನವಾಗಿದ್ದ ಆ ಸಮಯದಲ್ಲಿ ಪರಮೇಶ್ವರನಿಗೂ ನಿಶಕ್ತಿಯಾಗಿದ್ದ ಸಮಯದಲ್ಲಿ ಅವನ ದೇಹದಿಂದ ಬೆವರು ಬರ್ತಾ ಹೋಗುತ್ತೆ. ಏನಿದು ಬೆವರು ಬರ್ತಾ ಇದೆಯಲ್ಲ ಅಂತ ಸಮಯದಲ್ಲಿ ನೋಡಿದಾಗ ಆ ಬೆವರು ಕೆಳಗಡೆ ಒಂದೊಂದೇ ಹನಿಗಳು ಬೀಳ್ತಾ ಇದ್ದ ಸಮಯದಲ್ಲಿ ಅಲ್ಲಿ ಒಂದು ಸೃಷ್ಟಿ ಆಗ್ತಕ್ಕಂಥ ಅವಕಾಶವಾಯಿತು. ಆ ಸೃಷ್ಟಿಯಾಗಿದ್ದು ಇನ್ಯಾರೂ ಅಲ್ಲ, ಅಂಧಕಾಸುರ. ಅಂದರೆ ಹಬೆಯಿಂದ ಬಂದಿರತಕ್ಕಂಥವನು, ಬೆಂಕಿಯ ಜ್ವಾಲೆಯಿಂದ ಹೊರಟೋಗಿರತಕ್ಕಂಥವನು, ಯಾವ ಕಾಲಕ್ಕೂ ಅಂಧನಾಗಿ ಹುಟ್ಟಿರ್ತಕ್ಕಂಥವನು. ಇವನಿಗೆ ವಿಶೇಷವಾಗಿ ತಾನು ಯಾರನ್ನು ನೋಡಿದ್ರೂ ಆ ಬೆಂಕಿಯ ಜ್ವಾಲೆಯಾಗುತ್ತೆ. ಅಂಥ ಒಂದು ರಾಕ್ಷಸ ಸೃಷ್ಟಿಯಾಗ್ತಾನೆ. ಪರಮೇಶ್ವರನಿಗೆ ತಾನು ವಿಶೇಷವಾಗಿರ್ತಕ್ಕಂಥ ಮಗ ಅಂದರೆ ಅವನ ಶಕೆಯಲ್ಲಿ ಬಂದಿರತಕ್ಕಂಥವನಾಗಿರೋದ್ರಿಂದ, ಇವನು ತಪೋಲೀನಾಗಿರತಕ್ಕಂಥದ್ರಿಂದ, ಪಾರ್ವತಿ ತನ್ನ ಶಕ್ತಿಯನ್ನು ತೊಗೊಂಡೋಗಿರೋದ್ರಿಂದ ಪರಮೇಶ್ವರನ ಶಕ್ತಿ, ಮಹಾಗಣಪತಿ ಅದನ್ನು ನೋಡಿ ಆಶ್ಚರ್ಯಚಕಿತಾಗ್ತಾರೆ. ಯಾರು ನೋಡಿರ್ತಾರೋ ಅವರ ಮುಖಾಂತರ ಮೃತ್ಯು ಅನ್ನೋದು ಅವನಿಗೆ ಗೊತ್ತಿಲ್ಲ ಪಾಪ. ಗಣಪತಿ ಒಬ್ಬನೇ ನೋಡಿರ್ತಾನೆ ಆ ವಿಶೇಷವಾಗಿ ಅಂಧಕಾಸುರನ್ನು. ಆಗ ಅಂಧಕಾಸುರ ವಿಶೇಷವಾಗಿ ಮಾಡಿರ್ತಕ್ಕಂಥ ಕ್ರಮಕ್ಕೆ ಅವನು ಯಾರನ್ನು ನೋಡಬೇಕಾದ್ರೂ, ಸೌಂದರ್ಯವನ್ನು ನೋಡಬೇಕಾದ್ರೆ ಆ ಸೌಂದರ್ಯ ಭಸ್ಮ ಆಗುತ್ತೆ, ಪ್ರಾಣಿಗಳು ನೋಡಿದ್ರೆ ಪ್ರಾಣಿಗಳು ಭಸ್ಮ ಆಗುತ್ತೆ, ಋಷಿಮುನಿಗಳು ನೋಡಿದ್ರೆ ಋಷಿಮುನಿಗಳು ಭಸ್ಮ ಹೋಗ್ತಾರೆ. ಅವನ ಕಣ್ಣಿಂದ ಬರ್ತಕ್ಕಂಥ ಜ್ವಾಲೆಯಿಂದ ಎಲ್ಲರೂ ಸಂಹಾರವಾಗ್ತಾ ಇರ್ತಾರೆ. ಹೀಗೆ ಬೆಳೆದು ನಿಂತ ರಾಕ್ಷಸ ಸ್ವರೂಪದಲ್ಲಿ ಹೋಗ್ತಾ ಇದ್ದಾಗ ಏನಾಗಬೇಕು ಎತ್ತ ಅನ್ನೋದು ಗೊತ್ತಾಗಲ್ಲ. ಅಂಥ ಸಮಯದಲ್ಲಿ ಅವನ ವಧವ ಆಗತ್ತಾ ಇಲ್ಲವಾ ಅನ್ನೋದು ನೀವು ಕಾಯ್ತಾ ಇದ್ರೆ ಇದು ವಿಚಾರ ತಿಳಿಸ್ತೀವಿ. ಇನ್ನಷ್ಟು ವಿಶೇಷ ಮಾಹಿತಿಯನ್ನ ಪಡೆಯೋಣ. ಅದಕ್ಕೂ ಮೊದಲು ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.